ದರ್ಶನ್ ಅವರ ನಿವಾಸದ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಯಾವಾಗಲೂ ಸೇರ್ತಾ ಇದ್ರು. ಸೊ ದರ್ಶನ್ ಅವರ ಒಂದು ಈ ಪ್ರಕರಣ ಆದ ನಂತರದಲ್ಲಿ ಎಲ್ಲೊಂದ್ ಕಡೆ ಅಭಿಮಾನಿಗಳ ಸಂಖ್ಯೆ ಕಮ್ಮಿ ಆಯ್ತಾ ಅಂತ ಒಂದು ಬೇಸರದಲ್ಲಿ ಎಲ್ಲ ಮಾತಾಡ್ತಾ ಇದ್ರು. ಬಟ್ ಆಗ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾರೆ. ಬಟ್ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ರದ್ದಾದ ಹಿನ್ನೆಲೆಯಲ್ಲಿ ಒಂದಷ್ಟು ಸಂಖ್ಯೆ ಕಮ್ಮಿ ಆಗಿದೆ ಅಂತ ಹೇಳ್ಬೇಕಂದ್ರೆ ಒಂದು ರೀತಿ ಬೇಸರದ ಒಂದು ವಿಚಾರ ದರ್ಶನ್ ಅಭಿಮಾನಿಗಳೇ. ಈಗ ಕೂಡ ಒಂದಷ್ಟು ಅಭಿಮಾನಿಗಳು ಇಲ್ಲಿ ನೆರೆದಿದ್ದಾರೆ. ಬನ್ನಿ ಮಾತಾಡ್ತಾ ನಮಸ್ತೆ. ಸೊ ಅಲ್ಲೊಂದು ಕೂಡ ನಂಬಿಕೆ ಆಯ್ತು ದರ್ಶನ್ ಅವರು ಬೇಲ್ ಸಿಗುತ್ತೆ, ಸ್ವತಂತ್ರರಾಗಿ ಹೊರಗಡೆ ಬರ್ತಾರೆ ಅನ್ನೋ ನಂಬಿಕೆ ಆಯ್ತು. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ರದ್ದಾಗಿರೋದು ಎಷ್ಟು ಬೇಸರ ತರಿಸಿದೆ? ತುಂಬಾ ಬೇಜಾರಾಗ್ತಿದೆ ಸರ್. ನಾವು ಪಾಸಿಟಿವ್ ಆಗಿ ಬರುತ್ತೆ ಅಂತ ಅನ್ಕೊಂಡಿದ್ವಿ ಬಾಸ್ತು ತೀರ್ಪು. ಸೊ ಈ ತರ ಆಗಿದೆ, ತುಂಬಾ ಬೇಜಾರಾಗ್ತಿದೆ. ನಾಳೆ ಬೇರೆ ಸಾಂಗ್ ರಿಲೀಸ್ ಇತ್ತು, ಇದ್ರೆ ನೆಮ್ಮದಿ ಆಗಿರ್ಬೇಕಂತ. ಸೊ ನಮ್ ಬಾಸ್ ಸಾಂಗ್ ರಿಲೀಸ್ ಇರಲ್ವಲ್ಲ, ಅದ್ರಲ್ಲಿ ಬೇರೆ ಸಡನ್ ಆಗಿ ಅರೆಸ್ಟ್ ಮಾಡ್ಬೇಕು ಅಂತ ಆರ್ಡರ್ ಆಗಿದೆ. ಸೊ ತುಂಬಾ ಬೇಜಾರಾಗ್ತಿದೆ ಸರ್. ಪ್ರತಿದಿನ ಬರ್ತಾ ಇದ್ರಿ ಈ ಕಡೆ ಮನೆ ಕಡೆ? ಹೌದು ಸರ್, ಪ್ರತಿ ದಿವಸ ಏನಿಲ್ಲ, ವೀಕ್ಲಿ ಒಂದ್ 2 ಸಲ 3 ಸಲ ನಾನು ಬರ್ತಾ ಇದೆ. ಯಾಕೆಂದ್ರೆ ಡ್ರೈವರ್ ನಾನು ಬಂದಾಗೆಲ್ಲ ಬಾಸ್ ಮನೆ ನೋಡ್ಕೊಂಡು ಬಾಸ್ ಇದ್ರೆ ಮಾತಾಡ್ಸ್ಕೊಂಡು ಹೋಗ್ತಾ ಇದೆ. ಸೊ ಇವಾಗ ತುಂಬಾ ಬೇಜಾರಾಗ್ತದೆ, ಈ ತರ ನೋಡಕ್ಕೆ ತುಂಬಾ ಬೇಜಾರಾಗ್ತದೆ. ಕೊನೆಯದಾಗಿ ಯಾವಾಗ ಸಿಕ್ಕಿದ್ರು, ಭೇಟಿ ಆಗಿದ್ರು? ಲಾಸ್ಟ್ ವೀಕ್ ಬಂದು ಶೇಕ್ ಹ್ಯಾಂಡ್ ಮಾಡ್ಕೊ ಹೋಗಿದ್ವಿ. ಬಾಸ್ ಮನೆ ಹತ್ರ ಇದ್ರು, ಎಲ್ಲಾ ಅಭಿಮಾನಿಗಳಿಗೂ ಶೇಕ್ ಹ್ಯಾಂಡ್ ಕೊಟ್ಟಿದ್ರು, ಮಾತಾಡ್ಸಿದ್ರು. ಲಾಸ್ಟ್ ವೀಕ್ ಮಾಡ್ತಾ ಇದ್ವಿ. ಅನ್ಕೊಂಡಿದ್ರ ಸರ್ ಈ ತರ ಬೇಲ್ ರದ್ದಾಗುತ್ತೆ, ಮತ್ತೆ ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ ಜೈಲಿಗೆ ಅಂತ? ಇಲ್ಲ ಸರ್, ಅನ್ಕೊಂಡಿರ್ಲಿಲ್ಲ. ನಮ್ಮ ಬಾಸ್ ಯಾವ್ದೇ ತಪ್ಪು ಮಾಡಿಲ್ಲ ಅಂತ ಪಾಸಿಟಿವ್ ಆಗಿ ಬರುತ್ತೆ ಅನ್ಕೊಂಡಿದ್ವಿ. ಈ ತರ ರದ್ದಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಅದೇ ಸರ್, ತುಂಬಾ ಬೇಜಾರಾಗ್ತಾ ಇದೆ. ಅದೇ ಸುಪ್ರೀಂ ಕೋರ್ಟ್ ಇಂದ ತೀರ್ಪು ರದ್ದಾಗಿರ್ಬೋದು, ಬಟ್ ನಮ್ಮ ಹತ್ರ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿಂದ ಅವ್ರು ಯಾವತ್ತೂ ಹೋಗಲ್ಲ. ಸೊ ನಾವು ಪಾಸಿಟಿವ್ ಆಗಿ ಇರ್ತೀವಿ, ನಮ್ಮ ಬಾಸ್ ಯಾವ್ದು ತಪ್ಪು ಮಾಡಿಲ್ಲ ಅನ್ನೋ ಇದ್ರಲ್ಲಿ ಇರ್ತೀವಿ ಸರ್. ಅವ್ರು ಒಳ್ಳೇದಾಗ್ಬೇಕಷ್ಟೇ ಸರ್. ಏನಕ್ಕೆ ಸರ್ ಇವ್ರಿಗೆ ಏನಕ್ಕೆ ಈ ತರ ಆಗ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಬೇಜಾರಾಗುತ್ತೆ ಸರ್. ಈ ತರ ಎಲ್ಲ ಒಬ್ಬ ಮನುಷ್ಯನ ಎಷ್ಟು ಅಂತ ಕುಗ್ಸ್ಬೇಕು ಸರ್, ಎಷ್ಟು ಅಂತ ಕುಗಿಸ್ತಾರೆ. ಅವ್ರು ಏನೇ ಮಾಡಿದ್ರು ಯಾವ್ದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅನ್ನೋದೇ ಅವ್ರು ಬಗ್ತಾ ಇಲ್ವಲ್ಲ, ನಾವು ಬಗ್ಗಿಸ್ಬೇಕು ಅಂತ ಅಷ್ಟೊಂದ್ ಜನ ನಿಂತ್ಕೊಂಡ್ರೆ ಒಬ್ಬ ಮನುಷ್ಯನ್ಗೆ ಹೆಂಗ್ ಸರ್ ಒಬ್ಬ ಮನುಷ್ಯ ಅಷ್ಟೆಲ್ಲಾರನ್ನು ಫೇಸ್ ಮಾಡ್ತಾನೆ ಹೇಳಿ? ಅವ್ರಿಗೆ ಅಭಿಮಾನಿಗಳೇ ಸೆಲೆಬ್ರಿಟೀಸು, ನಮ್ಗೆ ಅವರೇ ಸೆಲೆಬ್ರಿಟಿ. ಈ ತರ ನಾವು ಬದುಕ್ತಿರೋದು ಬಾಸ್ ಅಭಿಮಾನಿಗಳು. ಸೊ ಹಿಂಗೆಲ್ಲ ಆದಾಗ ತುಂಬಾ ಬೇಜಾರಾಗುತ್ತೆ ಸರ್ ನಮ್ಗೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ? ರೇಣುಕಾಸ್ವಾಮಿ ಪ್ರಕರಣ ಏನಿಲ್ಲ ಸರ್, ನಮ್ ಬಾಸ್ ತಪ್ಪು ಮಾಡಿಲ್ಲ ಅಷ್ಟೇ ಸರ್ ನನಗೆ ಗೊತ್ತಿರೋದು. ಆತರ ಬೇರೆ ಏನು ಗೊತ್ತಿಲ್ಲ. ನಾನ್ ಬಾಸ್ ಅಭಿಮಾನಿಯಾಗಿ ಹೇಳ್ತೀನಿ, ಅವ್ರು ಏನು ಅಂತ ನನಗೆ ಗೊತ್ತು. ನಮ್ ಬಾಸ್ ತಪ್ಪು ಮಾಡಿಲ್ಲ. ಯಾರೋ ಜೊತೆಲಿ ಇದ್ದವ್ರದ್ದು ಏನೋ ಅಚತಿರುವಾಗ ಆಗಿರುತ್ತೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನಮ್ ಬಾಸ್ ಅಂತ ಯಾವ್ದೇ ನನಗೂ ತಪ್ಪು ಮಾಡಿಲ್ಲ ಸರ್, ಅಷ್ಟೇ ಸರ್. ಈ ಪ್ರಕರಣದಲ್ಲಿ ನಾನು ಇಷ್ಟ ಹೇಳ್ತೀನಿ. ಭೇಟಿಯಾದಾಗ ಏನೆಲ್ಲ ಮಾತಾಡ್ತಿದ್ರು, ಏನ್ ಹೇಳ್ತಿದ್ರು ಸರ್? ಅಷ್ಟೊಂದ್ ಜನ ಅಭಿಮಾನಿಗಳು ಇರ್ತಾರೆ, ನಮ್ಮ ಹತ್ರ ಏನ್ ಮಾತಾಡ್ತಾರೆ. ಬರ್ತೀವಿ, ಶೇಕ್ ಹ್ಯಾಂಡ್ ಕೊಡ್ತೀವಿ, ಬಾಸ್ನ ನೋಡಿದ್ರೆ ನಮ್ಗೊಂದು ಖುಷಿ, ನೋಡ್ಕೊಂಡು ಹೋಗ್ತೀವಿ ಸರ್ ಅಷ್ಟೇ. ಈಗ ಹೇಳ್ತಿದ್ದಾರೆ, ಮೊದ್ಲು ಮಾತಾಡ್ತಾ ಹೇಳ್ತಿದ್ದಾರೆ, ಯಾರಿಗೂ ಕೂಡ ತಪ್ಪು ಮಾಡಿ ಅಂತ ಯಾವತ್ತು ಅವ್ರು ಹೇಳಿದ್ದಲ್ಲ, ಇಂಥ ದಾರಿಲಿ ಹೋಗಿ ಕೆಟ್ಟ ದಾರಿಲಿ ಹೋಗಿ ಅಂತ ಯಾವತ್ತಿ ನಮ್ಗೆ ಹೇಳ್ಕೊಟ್ಟಿಲ್ಲ. ಹೌದು ಸರ್, ಅದಂತೂ ಪಕ್ಕ. ಬಾಸ್ ಒರಿಜಿನಲ್ ಅಭಿಮಾನಿಗಳು ಯಾರು ಆತರ ಕೆಟ್ಟ ಕೆಲಸ ಮಾಡಲ್ಲ. ಬಾಸ್ನ ತುಳಿಬೇಕು ಅಂತಾನೆ ಕೆಲವ್ರು ಇರ್ತಾರಲ್ಲ, ಬಾಸಕ್ಕೆ ಆ ಹೆಸರಾಳ್ ಮಾಡ್ಬೇಕು ಅಂತ ಇರ್ತಾರಲ್ಲ, ಅವರೇ ಈ ತರ ಫೇಕ್ ಐಡಿಗಳು ಮಾಡ್ಕೊಂಡು ಅವ್ರು ಯಾರು ನಮ್ಮ ಬಾಸ್ ಅಭಿಮಾನಿಗಳು ಅಲ್ವೇ ಇಲ್ಲ ಸರ್. ನಮ್ಮ ಬಾಸ್ ಅಭಿಮಾನಿಗಳು ಯಾರು ಅಲ್ಲ. ಈ ತರ ಕೆಟ್ಟ ಮೆಸೇಜ್ಗಳು ಮಾಡೋದು, ನಮ್ಮ ಬಾಸ್ ಬಗ್ಗೆ ಸುಮ್ನೆ ಏನೋ ಇಲ್ಲದ ಸಲ ಸುದ್ದಿ ಹಬ್ಸೋದು, ಬೇರೆ ಹುಡುಗಿರ್ಗೆ ಆತರ ಮೆಸೇಜು ಈ ತರ ಮೆಸೇಜು ಆತರ ಮಾಡೋರು ಯಾರೋ ಬಾಸ್ ಅಭಿಮಾನಿಗಳೇ ಅಲ್ಲ. ಅವ್ರು ಯಾರೋ ಬೇಕು ಅಂತ ಈ ತರ ಇವ್ರಿಗೊಂದು ಕೆಟ್ಟ ಹೆಸರು ತರಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇದಾರೆ ಅಷ್ಟೇ. ಅವ್ರು ಯಾರೋ ಬಾಸ್ ಅಭಿಮಾನಿಗಳಲ್ಲ ಸರ್. ಅಕಸ್ಮಾತ್ ಯಾರೋ ಒಬ್ರು 100ರಲ್ಲಿ 10 ಜನ, 100ರಲ್ಲಿ 5 ಜನ ಮಾಡವ್ರೆ ಅಂದ್ರೂ ಎದುರುಗಡೆನೂ ರಿಪ್ಲೈ ಹೆಂಗ್ ಕೊಟ್ಟಿರ್ತಾನೆ ಅದಕ್ಕೆ ಆಪೋಸಿಟ್ ಆಗಿ ಕೊಟ್ಟಿರ್ತಾರ ಅಷ್ಟೇ. ಇವಾಗ ನೀವು ನನ್ನನ್ನ ಏನಪ್ಪಾ ಬನ್ನಿ ನೀವು ನಾನು ಮಾತಾಡ್ಸ್ತೀರಿ, ನಾನು ಅಭಿಮಾನಿ, ಬಾಸ್ ಅಭಿಮಾನಿ, ಬನ್ನಿ ಸರ್ ಸ್ವಲ್ಪ ಮಾತಾಡ್ಸಿ ಅಂತ ಅಂದ್ರೆ ಮಾತಾಡಿ ಅಂದ್ರೆ ನಾನು ಖುಷಿಯಿಂದ ಬಂದೆ. ಬಾರೋ ಇಲ್ಲಿ ಮಾತಾಡೋ ಅಂದ್ರೆ ನಾನು ಏನಂತೀನಿ, ನಿನ್ ಪುಟ್ಟಾಕ್ ಮಾತಾಡ್ಬೇಕು ಹೋಗು ಅಂತೀನಿ. ಹಂಗೆ ಯಾರೋ ಒಬ್ರು ಥ್ರೆಡ್ ಮಾಡಿರ್ತಾರೆ, ಅದಕ್ಕೆ ಆಪೋಸಿಟ್ ನಾವು ರಿಯಾಕ್ಷನ್ ಕೊಡ್ತಾನೆ ಅಷ್ಟೇ ಸರ್, ಬೇರೆ ಇನ್ನೇನಿಲ್ಲ. ಡೆವಿಲ್ ಸಿನಿಮಾಗೆ ಎಲ್ಲ ನಿರೀಕ್ಷೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಮತ್ತೆ ನಿನ್ನೆ ಅಂದ್ರೆ ನಾಳೆಯಿಂದ ಸಿನಿಮಾದ ಪ್ರಚಾರ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರು, ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗು ಕೂಡ ರಿಲೀಸ್ ಆಗಿ ಬೇಜಾರಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಪ್ರಚಾರ ಬಾಸ್ ಮಾಡೋದ್ ಬೇಡ. ಈಗ ನಾವೆಲ್ಲ ಅಭಿಮಾನಿಗಳಿದ್ವಿ, ನಾವು ಮಾಡ್ತೀವಿ. ಇದ್ರೆ ಬಾಸ್ ಜೈಲಲ್ಲಿ ಇದ್ರು ನೆಮ್ಮದಿಯಾಗಿರ್ತಾರೆ. ಏನು ಮಾಡಕ್ಕಾಗಲ್ಲ ಸರ್. ಬರ್ತಾರೆ ಆಚೆ, ಆದಷ್ಟು ಬೇಗ ಆಚೆ ಬರ್ತಾರೆ, ಮತ್ತೆ ನಮ್ಮೆಲ್ಲರನ್ನು ಭೇಟಿ ಆಗ್ತಾರೆ ಅನ್ನೋ ನಿರೀಕ್ಷೆಲಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದಿಷ್ಟು ದರ್ಶನ್ ಅಭಿಮಾನಿಗಳ ಮತ್ತು ಕ್ಯಾಮ್ರಾ ಪರ್ಸನ್ ಭೈರವ್ ಜೊತೆ ಲೋಕೇಶ್, ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.